ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು NR ಪ್ರಾಪರ್ಟಿ ವರ್ಲ್ಡ್ ಯೂಟ್ಯೂಬ್ ಚಾನಲ್. ಇವತ್ತು ನಾನು ನಿಮಗೆ ಒಂದು ಲಕ್ಸುರಿಯಸ್ ಆಗಿರೋ 3 ಪ್ಲೆಕ್ಸ್ ಪ್ರಾಪರ್ಟಿನ ತೋರಿಸ್ತಾ ಇದ್ದೀನಿ. ಇದು ನಾರ್ತ್ ವೆಸ್ಟ್ ಕಾರ್ನರ್ ಪ್ರಾಪರ್ಟಿ ಆಗಿದೆ. 30x40 ಸೈಡ್ ಡೈಮೆನ್ಷನ್ ಆಗಿರುತ್ತೆ. ಸೊ ಈ ಪ್ರಾಪರ್ಟಿ ಹೇಗಿದೆ ಅಂತ ನೋಡೋಣ. ಈ ಪ್ರಾಪರ್ಟಿಯಲ್ಲಿ ಕಾವೇರಿ ಮತ್ತು ಬೋರ್ವೆಲ್ ಎರಡು ವಾಟರ್ ಫೆಸಿಲಿಟಿ ಇದೆ. 10,000 ಕೆಪಾಸಿಟಿ ಸಂಪ್ ಇದೆ. ಲಿಫ್ಟ್ ಫೆಸಿಲಿಟಿ ಕೂಡ ಇದೆ. ಒಂದು ಕಾಮನ್ ಟಾಯ್ಲೆಟ್ ಬರುತ್ತೆ. ಪಾರ್ಕಿಂಗು ಸ್ಪೇಷಿಯಸ್ ಆಗಿದೆ. ಸೊ 4 to 5 ಕಾರ್ಸ್ನ ನಾವಿಲ್ಲಿ ಪಾರ್ಕ್ ಮಾಡ್ಬೋದು. ಎಲೆಕ್ಟ್ರಿಕ್ ವೆಹಿಕಲ್ ಚಾರ್ಜರ್ ಪಾಯಿಂಟ್ ಕೂಡ ಇದೆ. ಪಾರ್ಕಿಂಗ್ ತುಂಬ ದೊಡ್ಡದಾಗಿತ್ತು. ಸೊ ಮನೆ ಹೇಗಿದೆ ಅಂತ ನೋಡೋಣ. ಡೋರ್ ಬಂದು ಈಸ್ಟ್ ಫೇಸಿಂಗ್ ಬರುತ್ತೆ. ಸೊ ಈ ಸ್ಪೇಸ್ ನಾವೇನು ನೋಡ್ತಾ ಇದ್ದೀವಿ, ಇದು ಕಿಚನ್ ಯುಟಿಲಿಟಿಗೆ ಹೋಗೋ ಸ್ಪೇಸ್. ಇನ್ ಕೇಸ್ ಸರ್ವೆಂಟ್ಸ್ ಬಂದರೆ ಅವ್ರಿಗೆ ಈ ಪ್ರಾವಿಷನ್ ಇರುತ್ತೆ. ನಾವು ಎಂಟ್ರಿ ಆಗ್ತಿದ್ದಂಗೆ ಪಾಟ್ಸ್ನೆಲ್ಲ ಇಡೋದಕ್ಕೆ ಅಥವಾ ಶೋ ಪೀಸ್ನ ಇಡೋದಕ್ಕೆ ತುಂಬ ನೀಟಾಗಿ ಕಸ್ಟಮೈಸ್ ಮಾಡಿದ್ದಾರೆ. ಈ ಸ್ಪೇಸ್ನ ಶೂ ರ್ಯಾಕ್ ಕೊಟ್ಟಿದ್ದಾರೆ. ಹಾಗೆ ಸ್ವಲ್ಪ ಮುಂದೆ ಬಂದರೆ ಇದನ್ನು ಫೌಂಟೇನ್ ಆಗಿ ಇಲ್ವಾ ಅಕ್ವೇರಿಯಂ ಆಗಿ ಈ ಸ್ಪೇಸ್ನ ಯುಟಿಲೈಸ್ ಮಾಡ್ಬೋದು. ಇದು ದೇವ್ರ ಮನೆ. ದೇವ್ರ ಮನೆ ಕೂಡ ಈಸ್ಟ್ ಫೇಸಿಂಗ್ ಬರುತ್ತೆ. ತುಂಬ ದೊಡ್ಡದಾಗಿದೆ. ನಾವು ಒಳಗಡೆ ಕೂತ್ಕೊಂಡೆ ಪೂಜೆ ಮಾಡ್ಬೋದು. ಆಗಲೇ ಹೇಳ್ದಂಗೆ ಲಿಫ್ಟ್ ಕೂಡ ಫೆಸಿಲಿಟಿ ಇದೆ. ಇಲ್ಲಿ ನಾವು ಏನು ಸ್ಪೇಸ್ ನೋಡ್ತಾ ಇದ್ದೀವಿ, ಇನ್ ಕೇಸ್ ನಮಗೆ ಅಕ್ವಾಟಿಕ್ ಪ್ಲಾಂಟ್ಸು ಅಥವಾ ಇಂಡೋರ್ ಪ್ಲಾಂಟ್ಸ್ನ ಪ್ಲಾಂಟೇಶನ್ ಮಾಡ್ಕೋಬೇಕು ಅಂದರೆ ಈ ಸ್ಪೇಸ್ನ ಯುಟಿಲೈಸ್ ಮಾಡ್ಬೋದು. ಇದು ಡೈನಿಂಗ್ ಹಾಲ್. ಡೈನಿಂಗ್ ಹಾಲ್ ಕೂಡ ತುಂಬ ದೊಡ್ಡದಾಗಿ ಕೊಟ್ಟಿದ್ದಾರೆ. ಮತ್ತಿದು ಓಪನ್ ಕಿಚನ್. ವೆಂಟಿಲೇಷನ್ಗೂ ಸ್ಪೇಸ್ ಇದೆ. ಚಿಮ್ನಿ ಕೊಟ್ಟಿದ್ದಾರೆ. ಸಿಂಕ್ ಇದೆ. ಈ ವಿಂಡೋ ಸ್ಪೇಸ್ ಬಂದು ಕಿಚನ್ ಯುಟಿಲಿಟಿ ಸ್ಪೇಸ್. ನಾವು ಇಲ್ಲಿಂದನೇ ಏನಾದರೂ ತಗೋಬೇಕು ಪಾಸ್ ಮಾಡಬೇಕಂದ್ರೆ ಮಾಡ್ಬೋದು. ನೀಟಾಗಿ ಸ್ಟೋರೇಜಿಗೆಲ್ಲ ಸ್ಪೇಸ್ ಕೊಟ್ಟಿದ್ದಾರೆ. ಕಬ್ಬರ್ಡ್ಸಿಗೆಲ್ಲ ಅಕ್ರಾಲಿಕ್ ಶೀಟ್ನ ಯೂಸ್ ಮಾಡಿದ್ದಾರೆ. ಇದು ಫ್ರಿಡ್ಜ್ ಯೂನಿಟ್. ಅದು ಮೈಕ್ರೋ ಓವೆನ್ ಯೂನಿಟ್. ಇದು ಕೂಡ ಕಿಚನ್ ಪ್ಯಾಂಟ್ರಿ. ಇದು ಲಿವಿಂಗ್ ಹಾಲ್. ಲಿವಿಂಗ್ ಹಾಲಲ್ಲಿ ವೆಂಟಿಲೇಷನ್ಗೆ ತುಂಬ ನೀಟಾಗಿ ಸ್ಪೇಸ್ ಕೊಟ್ಟಿದ್ದಾರೆ. ಟಿವಿ ಯೂನಿಟ್ ಕೂಡ ಇದೆ. ಈ ಸ್ಪೇಸಿಂದ ಕೂಡ ನಾವು ಕಿಚನ್ ಯುಟಿಲಿಟಿಗೆ ಬರ್ಬೋದು. ನೋಡಿದ್ರಲ್ವಾ, ಕಿಚನ್, ಲಿವಿಂಗ್ ಹಾಲ್, ದೇವ್ರ ಮನೆ ಎಲ್ಲ ತುಂಬ ಚೆನ್ನಾಗಿತ್ತು. ಸೊ ಇವಾಗ ರೂಮ್ಸ್ ಎಲ್ಲ ಹೇಗಿದೆ ಅಂತ ನೋಡೋಣ. ರೇಲಿಂಗ್ಸಿಗೆಲ್ಲ ಸ್ಟೇನ್ಲೆಸ್ ಸ್ಟೀಲ್ನ ಯೂಸ್ ಮಾಡಿದ್ದಾರೆ. ಫ್ಲೋರಿಂಗಿಗೆಲ್ಲ ಇಟಾಲಿಯನ್ ಮಾರ್ಬಲ್ನ ಯೂಸ್ ಮಾಡಿದ್ದಾರೆ. ಇದು ಸೆಕೆಂಡ್ ಲಿವಿಂಗ್ ಏರಿಯಾ ಅಥವಾ ಸ್ಟಡಿ ಏರಿಯಾ ಅಥವಾ ಆಫೀಸ್ ಈ ಸ್ಪೇಸ್ ಆಗಿ ಇದನ್ನು ಯುಟಿಲೈಸ್ ಮಾಡ್ಬೋದು. ಮತ್ತಿದು ಕಿಡ್ಸ್ ರೂಮ್. ಕಿಡ್ಸ್ ರೂಮಲ್ಲಿ ಕೂಡ 2 ಸೈಡು ವೆಂಟಿಲೇಷನ್ಗೆ ಸ್ಪೇಸ್ ಕೊಟ್ಟಿದ್ದಾರೆ.
ದೊಡ್ಡ ಸೈಜಲ್ಲಿ ಸ್ಟೋರೇಜ್ಗೆ ಕಬರ್ಡ್ಸ್ ಕೊಟ್ಟಿದ್ದಾರೆ. ಡ್ರೆಸ್ಸಿಂಗ್ ಮಿರರ್ ಇದೆ. ಅಟ್ಯಾಚ್ ಟಾಯ್ಲೆಟ್ ಇದೆ. ಆಸ್ ಯೂಶುವಲ್ ಈ ಫ್ಲೋರಲ್ಲಿ ಕೂಡ ಲಿಫ್ಟ್ ಇದೆ. ಇದು ಮಾಸ್ಟರ್ ಬೆಡ್ರೂಮ್. ಟಿವಿ ಯೂನಿಟ್ ಇದೆ. ಈ ರೂಮಲ್ಲಿ ಅಟ್ಯಾಚ್ ಬಾಲ್ಕನಿ ಬರುತ್ತೆ. ಬಾಲ್ಕನಿಯಲ್ಲಿ ಕೂಡ ದೊಡ್ಡ ಸ್ಪೇಸ್ ಕೊಟ್ಟಿದ್ದಾರೆ. ಸ್ಟೇನ್ಲೆಸ್ ಸ್ಟೀಲ್ನ ಯೂಸ್ ಮಾಡಿದ್ದಾರೆ. ಟಫ್ ಆ್ಯಂಡ್ ಗ್ಲಾಸಸ್ನ ಯೂಸ್ ಮಾಡಿದ್ದಾರೆ. ಡ್ರೆಸ್ಸಿಂಗ್ ಏರಿಯಾ ಬಂದು ವಾಕ್ ಇನ್ ಇದೆ. ಈ ಕಡೆ ನೋಡ್ಬೋದು 2 ಸೈಡ್ಸು ಕೂಡ ಸ್ಟೋರೇಜ್ಗೆ ಸ್ಪೇಸ್ ಕೊಟ್ಟಿದ್ದಾರೆ. ಇದು ಡ್ರೆಸ್ಸಿಂಗ್ ಮಿರರ್, ಅಟ್ಯಾಚ್ ಟಾಯ್ಲೆಟ್, ಡ್ರೈ ಏರಿಯಾ, ವೆಟ್ ಏರಿಯಾಗೆ ಸಪ್ರೇಟ್ ಸ್ಪೇಸ್ ಇದೆ. ನೋಡಿದ್ರಲ್ವಾ, ಬೆಡ್ರೂಮ್ಸ್ ತುಂಬ ಚೆನ್ನಾಗಿತ್ತು. ಇನ್ನು ಯೂನಿಕ್ ಇದೆ. ಸೊ ನಾನು ಇವಾಗ 3rd ಫ್ಲೋರಿಗೆ ಹೋಗ್ತಾ ಇದ್ದೀನಿ. 3rd ಫ್ಲೋರಿಗೆ ಹೋಗೋವಾಗ ಇದೇನಪ್ಪ ಇದು ಇಷ್ಟಿಷ್ಟು ಗ್ಯಾಪ್ ಕೊಟ್ಟಿದ್ದಾರೆ ಅಂತ ನೋಡ್ತಾ ಇದ್ದೀರಾ. ಇನ್ ಕೇಸ್ ನಾವು ಪಾಟ್ಸ್ ಇರಬೇಕು ಅಂತ ಅಂದ್ಕೊಂಡ್ರೆ ಈ ಸ್ಪೇಸಲ್ಲಿ ಆ ಪಾಟ್ಸ್ನ ಇಡ್ಬೋದು. ಇದು ಒಂದು ಕಾಮನ್ ಬಾಲ್ಕನಿ. ಇಲ್ಲೂ ಕೂಡ ನೀಟಾಗಿ ಸ್ಪೇಸ್ ಕೊಟ್ಟಿದ್ದಾರೆ. ನಮ್ಗೆ ಬೇಕಾದರೆ ಇಲ್ಲೂ ನಾವು ಪ್ಲಾಂಟೇಶನ್ಸ್ನ ಮಾಡ್ಕೋಬೋದು. ಸಿಟ್ಔಟ್ ಆಗಿ ಇದನ್ನು ಕನ್ವರ್ಟ್ ಮಾಡ್ಬೋದು. ಇದು ಹೋಮ್ ಥಿಯೇಟರ್ ಅಥವಾ ಜಿಮ್ ರೂಮ್. ನಮ್ಗೆ ಯಾವ ಥರ ಇಷ್ಟ ಆಗುತ್ತೋ ಆ ಥರ ಇದನ್ನು ಕಸ್ಟಮೈಸ್ ಮಾಡ್ಬೋದು. ಇದರಲ್ಲಿ ಕೂಡ ಅಟ್ಯಾಚ್ ಟಾಯ್ಲೆಟ್ ಬರುತ್ತೆ. ಈ ಫ್ಲೋರಲ್ಲೂ ಒಂದು ಮಾಸ್ಟರ್ ಬೆಡ್ರೂಮ್ ಇದೆ. ಅಲ್ಲಿ ಟಿವಿ ಯೂನಿಟ್ ಬರುತ್ತೆ. ವೆಂಟಿಲೇಷನ್ಗೆ ದೊಡ್ಡ ಸೈಜಲ್ಲಿ ಸ್ಪೇಸ್ ಕೊಟ್ಟಿದ್ದಾರೆ. ಮಾಸ್ಟರ್ ಬೆಡ್ರೂಮ್ ಆಗಿರೋದ್ರಿಂದ ಸೇಮ್ ಕೆಳಗಡೆ ನಾವು ಹೇಗೆ ನೋಡಿದ್ವಿ ಅದೇ ಥರ ವಾಕ್ ಇನ್ ಇದೆ. ಕಬೋರ್ಡ್ಸ್ ಎಲ್ಲ ಇಲ್ಲೂ ಕೂಡ ತುಂಬ ದೊಡ್ಡ ಸೈಜಲ್ಲೇ ಇದೆ. ನಾವು ಆರಾಮಾಗಿ ಸ್ಟೋರ್ ಮಾಡ್ಬೋದು. ಡ್ರೆಸ್ಸಿಂಗ್ ಮಿರರ್ ಮತ್ತಿದು ಅಟ್ಯಾಚ್ ಟಾಯ್ಲೆಟ್. ನಾವು ಈ ಪ್ರಾಪರ್ಟಿಯಲ್ಲಿ ಇನ್ನೊಂದು ಯೂನಿಕ್ನೆಸ್ನ ನೋಡ್ಬೋದು. ಸ್ಕೈಲೈಟ್ ಕೊಟ್ಟಿದ್ದಾರೆ. ಆ ಸನ್ಲೈಟ್ನ ನೋಡೋದಕ್ಕೆ ತುಂಬ ಖುಷಿ ಆಗುತ್ತೆ. ಇದು ವಾಷಿಂಗ್ ಮಿಷಿನ್ ಪಾಯಿಂಟ್. ಸೇಮ್ ಲಿಫ್ಟ್ ಇದೆ. ಈ ಎಂಟೈರ್ ಸ್ಪೇಸ್ನ ರೂಮ್ ಆಗಿ ಇಲ್ಲ ಜಿಮ್ ರೂಮ್ ಆಗಿ
ಅಥವಾ ಪಾರ್ಟಿ ಹಾಲ್ ಯಾವ ಥರ ನಮಗೆ ಇಷ್ಟ ಆಗುತ್ತೋ ಆ ಥರ ಇದನ್ನು ಕಸ್ಟಮೈಸ್ ಮಾಡ್ಬೋದು. ಅದಕ್ಕೆ ಬೇಕಾಗಿರೋ ಎಲ್ಲ ಫೆಸಿಲಿಟೀಸು ಇಲ್ಲಿದೆ. ಈ ಪ್ರಾಪರ್ಟಿಯಲ್ಲಿ ವೆಂಟಿಲೇಷನ್ ಮಾತ್ರ ತುಂಬ ಚೆನ್ನಾಗಿದೆ, ಯಾಕಂದರೆ ಇದು ಕಾರ್ನರ್ ಪ್ರಾಪರ್ಟಿ ಆಗಿದೆ. ಇಲ್ಲೂ ಕೂಡ ಅಟ್ಯಾಚ್ ಟಾಯ್ಲೆಟ್ ಬರುತ್ತೆ. ಇದು ವಾಷಿಂಗ್ ಏರಿಯಾ, ವಾಷಿಂಗ್ ಸ್ಪೇಸ್ ಕೂಡ ಕೊಟ್ಟಿದ್ದಾರೆ. ಮೇಲ್ಗಡೆ ಸಿಂಟೆಕ್ಸ್ ಬರುತ್ತೆ, ಸೋಲಾರ್ ಆಪ್ಷನ್ ಕೂಡ ಇದೆ. ನೋಡಿದ್ರಲ್ವಾ ಈ ಪ್ರಾಪರ್ಟಿ ಎಷ್ಟು ಲಕ್ಸುರಿಯಸ್ ಆಗಿತ್ತು ಅಂತ. ಈ ಪ್ರಾಪರ್ಟಿ ಎಲ್ಲಿ ಬರುತ್ತಪ್ಪ ಅಂದರೆ ಅನ್ನಪೂರ್ಣೇಶ್ವರಿ ನಗರ ಡಿ ಗ್ರೂಪ್ ಲೇಔಟಲ್ಲಿ ಬರುತ್ತೆ. ಸೊ ಯಾರ್ಯಾರಿಗೆ ಈ ಪ್ರಾಪರ್ಟಿ ಇಷ್ಟ ಆಯಿತು, ಸ್ಕ್ರೀನ್ ಮೇಲೆ ಕಾಣಿಸೋರೋ ನಂಬರ್ನ ಕಾಂಟ್ಯಾಕ್ಟ್ ಮಾಡಿ. ಯಾವುದೇ ಥರ ಕಮಿಷನ್ ಬ್ರೋಕರೇಜ್ ಇಲ್ಲದೆ ಡೈರೆಕ್ಟಾಗಿ ನೀವು ಓನರ್ನ ಕಾಂಟ್ಯಾಕ್ಟ್ ಮಾಡಿ ಈ ಪ್ರಾಪರ್ಟಿನ ಪರ್ಚೇಸ್ ಮಾಡ್ಬೋದು. ಥ್ಯಾಂಕ್ ಯು.